ಒಂದು ಉಜ್ಬೇಕಿಸ್ತಾನದ ಕಥೆ, ಜಾನಪದ ಕಥೆ. ಒಂದಾನೊಂದು ಕಾಲದೊಳಗೆ ಹಿಂದೆ ಒಬ್ಬ ಮನುಷ್ಯ ತನ್ನ ದೂರದ ಹಳ್ಳಿಯಿಂದ ಹೊರಟ. ಎಲ್ಲಿಗೆ ಬಂದ? ತಾಷ್ಕೆಂಟ್ ಅನ್ನೋ ನಗರಕ್ಕೆ ಬಂದ. ತುಂಬಾ ಸುಂದರವಾದ ನಗರ ಅದು. ಈ ಮನುಷ್ಯ ಬಂದವನು ಬಡವ. ಅವನ ಉದ್ದೇಶ ಏನು? ಈ ಪಟ್ಟಣದಲ್ಲಿ ಕೆಲಸ ಸಿಗ್ತದೆ, ದುಡಿದು ಹೊಟ್ಟೆ ಹೊರ್ಕೊಂಡು ಒಂದಿಷ್ಟು ದುಡ್ಡು ಸಂಗ್ರಹ ಮಾಡಿ ತನ್ನ ಊರಿಗೆ ಹೋಗಿ ಹೆಂಡತಿ ಮಕ್ಕಳ ಜೊತೆಗೆ ಆರಾಮಾಗಿ ಇರಬೇಕು ಅನ್ನೋದು ಆಶೆ. ಅವನೇನ್ ಮಾಡಿದ ಪಾಪ, ಇಡೀ ದಿವಸ ದುಡಿತದಲ್ಲಿ ತನ್ನ ಖರ್ಚನ್ನು ಅತಿ ಕಮ್ಮಿ ಮಾಡಿಕೊಂಡ. ಒಂದೇ ಹೊತ್ತು ಊಟ ಮಾಡ್ತಿದ್ದ, ದುಡ್ಡು ಉಳಿಸ್ತಿದ್ದ. ಹೀಗೆ ದುಡಿದು 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 2 ವರ್ಷಗಳ ನಂತರ 1,000 ತಾಂಗಾಗಳನ್ನ ಕೂಡಿಸಿಟ್ಟ. ತಾಂಗ ಅಂದ್ರೆ ಉಜ್ಬೇಕಿಸ್ತಾನದ ನಾಣ್ಯ. ಆಗಿನ ಕಾಲದಲ್ಲಿ 1000 ತಾಂಗ ಅಂದ್ರೆ ಬಹಳ ದೊಡ್ಡ ಮೊತ್ತ ಅವನಿಗೆ, ಹುಡುಗನಿಗೆ. ಅವನೇನ್ ಮಾಡಿದ, ಇನ್ನೊಂದು ವರ್ಷ ದುಡಿದ್ರೆ ಸಾಕು, ಸಾಕಷ್ಟು ತಾಂಗಾಗಳು ಬರ್ತವೆ, ಅವುಗಳನ್ನು ತಗೊಂಡು ಊರಿಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ. ಆದ್ರೂ ಒಂದು ಚಿಂತೆ, ಇರೋದೆಲ್ಲಿ ಅವನು? ಒಂದು ಗುಡಿಸಲ್ದಲ್ವಾ. ಈ ಹಣವನ್ನ ಹೇಗೆ ಕಾಪಾಡ್ಕೋಬೇಕು? ಯಾರಾದ್ರೂ ಕದ್ಕೊಂಡು ಹೋದ್ರೆ ಏನ್ ಪ್ರಯೋಜನ? ತಾನು ಕೆಲಸಕ್ಕೆ ಹೋದಾಗ ಗುಡಿಸಲಲ್ಲೇ ಇಟ್ಟು ಹೋಗ್ಬೇಕು. ತಾನು ಮಾಡಿದ ಶ್ರಮ ಎಲ್ಲ ವ್ಯರ್ಥ ಆಗತ್ತಲ್ಲ. ಅದೇನ್ ಮಾಡಬೇಕು ಅಂತ ವಿಚಾರ ಮಾಡಿ ಹಿರಿಯರನ್ನ ಕೇಳಿದ ಊರಲ್ಲಿ. ಅವ್ರು ಹೇಳಿದ್ರು, ನಗರದಲ್ಲಿ ಮುಖಂಡ ಇದ್ದಾನಪ್ಪ, ಹಿರಿಯ, ಅವನ ಕಾಶಿ ಅಂತ ಕರೀತಾರೆ. ಉಜ್ಬೇಕಿಸ್ತಾನದ ಭಾಷೆಯೊಳಗೆ ಕಾಶಿ ಅಂದ್ರೆ ಮುಖ್ಯಸ್ಥ ಅಂತ. ಆತ ಪ್ರಾಮಾಣಿಕ ಇದ್ದಾನೆ, ಬುದ್ಧಿವಂತ ಇದ್ದಾನೆ ಅಂತ ಕೇಳಿದ್ರು ಯಾರು. ಅವನ ಹತ್ರ ಹಣ ಇಟ್ರೆ ಅದು ಭದ್ರ ಆಗಿರ್ತದೆ ಅಂತ ಹೇಳಿ ಆ ಹಣವನ್ನೆಲ್ಲ ತಗೊಂಡು ಕಾಶಿ ಕಡೆಗೆ ಹೋದ. ಅಲ್ಲಿ ಹೋಗಿ ಅವ್ರು ನಮಸ್ಕಾರ ಮಾಡಿ, ಸ್ವಾಮಿ, ಈ 1000 ತಾಂಗಾಗಳು ನನ್ನ ಕಡೆ ಇದ್ದಾವೆ, ತುಂಬಾ ಕಷ್ಟಪಟ್ಟು ಗಳಿಸಿದ ಹಣ ಇದು, ಇದನ್ನು ತಾವು ಇಟ್ಕೊಂಡ್ರೆ ಮುಂದಿನ ವರ್ಷ ಬಂದು ತಗೊಂಡು ಹೋಗ್ತೇನೆ, ನಾನು ಊರಿಗೆ ತಗೊಂಡು ಹೋಗ್ತೇನೆ, ಊರಿಗೆ ಹೋಗಿ ಹೆಂಡತಿ ಮಕ್ಕಳನ್ನು ಕಾಪಾಡ್ಕೋಬೇಕು, ನಾನು ದಯವಿಟ್ಟು ತಾವು ಕೃಪೆ ಮಾಡಬೇಕು ಅಂತ ಬೇಡ್ಕೊಂಡ. ಕಾಶಿ ಹೇಳಿದ, ಚಿಂತೆ ಮಾಡಬೇಡಪ್ಪ, ನಿನ್ನ ಹಣ ನನ್ನಲ್ಲಿ ಭದ್ರ ಆಗಿರ್ತದೆ, ನೀನು ಯಾವಾಗಾದ್ರೂ ಬಂದು ಕೇಳೋ ಕೊಟ್ಬಿಡ್ತೇನೆ ಅಂತ ಆಶ್ವಾಸನೆ ಕೊಟ್ಟ. ಆ ಹಣನೆಲ್ಲ ಒಪ್ಪಿಸಿ ಮನೆಗೆ ಬಂದ ಈ ಬಡ ಮನುಷ್ಯ. ಆಗಿನ ಕಾಲದಲ್ಲಿ ದಾಖಲೆ ಇದೆಯೇ, ರಿಜಿಸ್ಟ್ರೇಷನ್ ಇದೆಯೇ, ಏನಿಲ್ಲ, ಬಾಯಿ ಮಾತು ಕೊಟ್ಟು ಬಂದ. 1 ವರ್ಷ ಆದ್ಮೇಲೆ ಮತ್ತೊಂದಿಷ್ಟು ಕೂಡಿತ್ತಲ್ಲ ದುಡ್ಡು, ಮತ್ತಷ್ಟು ತಾಂಗಾಗಳು ಬಂದಿದ್ದು, ಅವನ್ನೆಲ್ಲ ತಗೊಂಡು ಊರಿಗೆ ಹೋಗಬೇಕು ಅಂತ ವಿಚಾರ ಮಾಡಿ ತಾನಿಟ್ಟಿದ್ನಲ್ಲ 1000 ತಾಂಗ ಕಾಶಿ ಕಡೆಗೆ ಇಸ್ಕೋಬೇಕು ಅಂತ ಅವನ ಕಡೆ ಹೋದ. ಸ್ವಾಮಿ, ನಾನು ಹೋದ ವರ್ಷ ನಿಮ್ಮ ಕಡೆಗೆ 1,000 ತಾಂಗ ಕೊಟ್ಟಿದ್ದೆ, ಅದನ್ನು ವಾಪಸ್ ಕೊಡ್ತೀರಾ? ನಾನು ಊರಿಗೆ ಹೋಗ್ತಾ ಇದ್ದೀನಿ ಎಂದ. ಆ ಕಾಶಿಗೆ ವಿಪರೀತ ಕೋಪ ಬಂತು. ಯಾವನು ನೀನು? ಭಿಕ್ಷುಕ ಅಲ್ವಾ ನೀನು? ನನಗೆ ಯಾಕೆ ಕೊಡ್ತೀಯ ದುಡ್ಡು? ನಿನ್ ದುಡ್ಡು ನನಗೆ ಬೇಕಾ? ನಾನು ಬೇಕಾದಷ್ಟಿದೆ ಐಶ್ವರ್ಯ, ಸುಮ್ಮನೆ ಮಾತಾಡ್ಬೇಡ, ನಡಿ ಹೊರಗೆ ಅಂತ ಹೇಳಿ ತಳಿಸ್ಬಿಟ್ಟ. ಈತ ಹವಾರಿ ಹೋದ, ರಸ್ತೆ ಪಕ್ಕ ಅಳ್ತಾ ನಿಂತ್ಕೊಂಡ. ಏನ್ ಮಾಡೋದು? ಗಳಿಸಿದಂತ 1,000 ತಾಂಗ ಹೋಗ್ಬಿಡ್ತಲ್ಲ, ಏನ್ ಹೇಗೆ? ದೊಡ್ಡವನು, ಈ ಸಣ್ಣ ಮನುಷ್ಯ ದೊಡ್ಡವನ ಹತ್ರ ಗುದ್ದಾಡೋದು ಹೇಗೆ? ಯುದ್ಧ ಮಾಡೋದು ಹೇಗೆ? ದಿಕ್ಕು ತಪ್ಪಿ ತೋಚಲಾರದೆ ಅಳ್ತಾ ಕೂತ್ಕೊಂಡ. ಆಗ ಒಬ್ಬ ಮಹಿಳೆ ಬಂದ್ಲ. ಅಲ್ಲಿ ನೋಡೋಕೆ ಶ್ರೀಮಂತ ಮಹಿಳೆ ತರ ಕಾಣಿಸ್ತಾ ಇದ್ಲು. ಕೇಳಿದ್, ಯಾಕಪ್ಪ ಅಳ್ತಾ ಇದೀಯಾ ಅಂತ ಕೇಳಿದ್ಲು. ಆತ ಎಲ್ಲ ಹೇಳಿದೆ, ಹಿಂಗಾಗಿದೆ ಅಮ್ಮ, ಏನ್ ಮಾಡ್ಲಿ, ನನ್ನ ತಾಂಗಗಳೆಲ್ಲ ಹೋಗ್ಬಿಡ್ತು, ಕಾಶಿ ತಗೊಂಡಿಲ್ಲ, ನಾ ತಗೊಂಡೇ ಇಲ್ಲ, ಹೋಗು ಅಂತ ಕಳಿಸ್ಬಿಟ್ರು ನನ್ನ, ಏನ್ ಮಾಡ್ಲಿ? ಆಕೆ ನಕ್ಕಳು, ನನ್ಗೆ ಗೊತ್ತು, ಬಾ ನಮ್ಮ ಮನೆಗೆ ಬಾ, ಸಹಾಯ ಮಾಡ್ತೀನಿ ಅಂತ ಹೇಳಿದ್ಲು. ಮನೆಗೆ ಕರ್ಕೊಂಡು ಹೋದ್ಲು. ಒಂದು ಯೋಜನೆ ಮಾಡಿದ್ಲು ಆಕೆ. ತನ್ನ ಮಗನ್ ಕರೆದ್ಲು. ಮಗನೇ ಸುಮಾರು 20-22 ವರ್ಷ ಹುಡುಗ. ನೋಡು ಮಗು, ನಾನು ಈ ಮನುಷ್ಯನ ಕರ್ಕೊಂಡು ಕಾಶಿ ಮನೆಗೆ ಹೋಗ್ತೇನೆ, ನೀ ನನ್ನ ಹಿಂದೆನೆ ಬಾ. ನನ್ನ ಕೈಯಲ್ಲಿ ಒಂದು ಪೆಟ್ಟಿಗೆ ಇರ್ತದೆ, ದೊಡ್ಡ ಪೆಟ್ಟಿಗೆ. ಆ ಪೆಟ್ಟಿಗೆ ನಾನು ಕಾಶಿ ಕೈಯಲ್ಲಿ ಕೊಡ್ತಿರುವಾಗ ಅದೇ ಸಮಯಕ್ಕೆ ಬರ್ಬೇಕು, ತಡ ಮಾಡಬಾರ್ದು. ಅದೇ ಸಮಯಕ್ಕೆ ಒಳಗೆ ಬಂದು, ಅಮ್ಮ, ಅಪ್ಪ ಪ್ರವಾಸದಿಂದ ಬಂದಿದ್ದಾರೆ, ಅನೇಕ ಒಂಟೆಗಳನ್ನು ತಂದಿದ್ದಾರೆ, ಒಂಟೆಗಳ ಮೇಲೆ ಅಪಾರ ಸಂಪತ್ತು ಹೇರ್ಕೊಂಡು ಬಂದಿದ್ದಾರೆ ಅಂತ ಹೇಳಬೇಕು. ಅಷ್ಟು ಕೆಲಸ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಪ್ರಶ್ನೆ ಕೇಳಬೇಡ ಮಗು ನೀನು, ನಾನು ಹೋಗ್ತೇನಲ್ಲ, ಈ ಪೆಟ್ಟಿಗೆಯನ್ನ ಕಾಶಿ ಕೊಡುವಾಗ ಇಷ್ಟು ಹೇಳ್ಬೇಕು ನೀನು. ಆಯ್ತು ಒಂದು ಹುಡುಗ. ಆ ಹೆಣ್ಮಗಳು ಏನ್ ಮಾಡಿದ್ಲು ಅಂದ್ರೆ, ತನ್ನ ಮೈ ತುಂಬ ಆಭರಣ ಹಾಕೊಂಡ್ಲು, ಚೆನ್ನಾಗಿ ಅಲಂಕಾರ ಮಾಡ್ಕೊಂಡ್ಲು, ಒಂದು ದೊಡ್ಡ ಪೆಟ್ಟಿಗೆ ತಗೊಂಡ್ಲು ಕೈಯಲ್ಲಿ, ಕಾಶಿ ಮನೆಗೆ ಬಂದ್ಲು. ಕಾಶಿಗೆ ಹೇಳಿದ್ಲು, ಕಾಶಿ, ನನ್ನ ಗಂಡ ಬಹಳ ಶ್ರೀಮಂತ, ಪರದೇಶಕ್ಕೆ ಹೋಗಿ ಬಹಳ ಕಾಲ ಆಯ್ತು, ಬರ್ತಾನೆ ಬರ್ತಾನೆ ಅಂತ ಕಾಯ್ತಾ ಇದ್ದೀನಿ, ಬಂದಿಲ್ಲ. ಮೊನ್ನೆ ತುಂಬಾ ಆಭರಣ ಇದ್ದಾವೆ,
ಚಿನ್ನದ್ದಿದೆ, ರತ್ನದ ಆಭರಣಗಳಿದ್ದಾವೆ. ಅವುಗಳನ್ನಲ್ಲಿ ಪೆಟ್ಟಿಗೆ ಹಾಕಿ ತಂದಿದ್ದೇನೆ. ಎಷ್ಟು ಭಾರ ಇದೆ ನೋಡು ಪೆಟ್ಟಿಗೆ ಇದು. ಇಟ್ಕೋತೀಯಪ್ಪ, ಇಟ್ಕೋತೀರ ಇದನ್ನ? ಮನೇಲಿ ಇಟ್ಕೊಳ್ಳೋಕ್ಕಾಗಲ್ಲ, ಗಂಡ ಇಲ್ಲ, ಊರಿಗೆ ಹೋಗಿದ್ದಾನೆ, ಅವನು ಬರೋ ತನಕ ನಿನ್ ಕಡೆ ಇರಲಿ, ಬಂದಾಗ ಇಸ್ಕೊಂಡು ಹೋಗ್ತೀನಿ ಅಂತ. ಈ ಕಾಶಿ ಕುತಂತ್ರಿ ಅವನು. ಅವನ ಹೃದಯದೊಳಗೆ ಆಸೆ ಚಿಲುಮೆ ಪುಟ್ಟಿತು. ಅನ್ಕೊಂಡ, ಅಯ್ಯೋ ಪೆಟ್ಟಿಗೆ ತುಂಬಾ ಆಭರಣ ಇದ್ರೆ ಹೊಡೆದು ಬಿಡ್ಬೋದು ಅದನ್ನ ಅನ್ಕೊಂಡು, ಖಂಡಿತವಾಗಿ ಅಮ್ಮ ನಿಮ್ಮ ಆಭರಣಗಳ ಬಗ್ಗೆ ಚಿಂತೆ ಬೇಡ, ನನ್ನ ಕಡೆ ಯಾವಾಗ್ಲೂ ಭದ್ರ ಆಗಿರ್ತಾವೆ ಅಂದ ಕಾಶಿ. ಕೇಳಿದ್ದು, ಅಲ್ಲಪ್ಪ ನೀನ್ ನಂಬೋದು ಹೇಗೆ? ಏನ್ ದಾಖಲೆ ಇಲ್ಲ, ಏನೂ ಇಲ್ಲ, ಹೇಗೆ ನಂಬೋದು ನಿನ್ನ ಅಂತ ಧ್ವನಿ ಹೇಳಿದ್ಲಾಕೆ. ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ದ ಹಾಗೆ ಈ ಬಡ ಮನುಷ್ಯ ಇದ್ನಲ್ಲ, 1000 ತಂಗ ಕೊಟ್ಟಿದ್ನಲ್ಲ ಅವನ ಕಡೆಗೆ, ತಳಿಸ್ಕೊಂಡಿದ್ದ ಅವ್ರಿಗೆ, ಅವನ ಒಳಗಡೆ ಬಂದು ಸ್ವಾಮಿ ನನ್ನ 1000 ತಂಗ ಕೊಡ್ತೀರಾ? ಕೊಟ್ಟಿದ್ನಲ್ಲ ನಿಮಗೆ ಅಂತ ಕೇಳ್ದ. ತಕ್ಷಣ ಕಾಶಿ ಏನ್ ಮಾಡಿದ ಗೊತ್ತಾ? ಅಮ್ಮ, ನನ್ನ ಪ್ರಾಮಾಣಿಕತೆ ಬಗ್ಗೆ ನಿಮ್ಗೊಂದು ನಿದರ್ಶನ ಬೇಕಲ್ವಾ? ತೋರಿಸ್ತೀನಿ ನೋಡಿ. ಈ ಮನುಷ್ಯ ಬಡವ ಕಳೆದ ವರ್ಷ ನನ್ನ ಕಡೆಗೆ ಬಂದು 1000 ತಂಗ ಕೊಟ್ಟು ಹೋಗಿದ್ದಾನೆ ನೋಡಿ, ಈಗ ಬೇಕು ಅಂತಿದ್ದಾನೆ, ಕೊಡ್ತಿದ್ದೀನಿ ಅಂತ ಹೇಳಿ ಸರಸರ ಪೆಟ್ಟಿಗೆ ತೆಗೆದು 1000 ತಂಗ ಕೊಟ್ಟ. ಆಯ್ತಲ್ಲಪ್ಪ, ನೀನ್ ಕೊಟ್ಟು ಮಾತು ಸರಿಯಾಗಿತ್ತಲ್ಲ, ನೀನ್ ಕೇಳಿದ ಕೊಟ್ಟಿದ್ದೀನಿ ತಾನೆ, ಹೋಗು ಅಂತ ಕಳಿಸ್ದ. ಆ ಬಡವ ಕೃತಜ್ಞತೆ ಹೇಳಿ ಹೊರಗೆ ಹೋದ. ಹಾಗಾದ್ರೆ ಸರಿ, ನಂಬಿಕೆ ಬಂತು ನನಗೀಗ ಅಂತ ಹೇಳಿ ಮಹಿಳೆ ಆ ಭಾರವಾದ ಪೆಟ್ಟಿಗೆಯನ್ನ ಕಾಶಿ ಕಡೆ ಕೊಡಬೇಕು ಅಂತ ಹೊರಟು. ಕಾಶಿ ಬಾಯಲ್ಲಿ ನೀರು ಊರ್ಬಿಟ್ಟಿತ್ತು. ಒಂದು ಪೆಟ್ಟಿಗೆ ತುಂಬಾ ಆಭರಣ ಅಂದ್ರೆ ಬೇಕಾದಷ್ಟು ಆಯ್ತಲ್ಲ. ಅವನೇನ್ ಮಾಡಿದ್ದ, ಪೆಟ್ಟಿಗೆ ತುಂಬಾ ಆಭರಣ ಬರ್ತದೆ ಅನ್ನೋ ಖಾತ್ರಿಯಿಂದಾಗಿ ಈ 1000 ತಂಗ ಕೊಟ್ಬಿಟ್ಟಿದ್ದ. ಪೆಟ್ಟಿಗೆ ಕೊಡೋ ಹೊತ್ತಿಗೆ ಆಕೆ ಮಗ ಬಂದ. ಮೊದಲ ಯೋಜನೆ ಮಾಡಿದ್ರಲ್ಲ, ಅಮ್ಮ ಅಪ್ಪ ಪರದೇಶದಿಂದ ಬಂದಿದ್ದಾರೆ, ಈಗ ಈ ಮನೆ ಹತ್ತಿರ ಬಂದ್ಬಿಟ್ಟಿದ್ದಾರೆ. ಅಯ್ಯೋ ಎಷ್ಟು ಒಂಟೆಗಳನ್ನು ತಂದಿದ್ದಾರೆ ಗೊತ್ತಾ? ಆ ಪ್ರತಿಯೊಂದು ಒಂಟೆಗಳ ಮೇಲೆ ಸಂಪತ್ತನ್ನು ಹೇರ್ಕೊಂಡು ಬಂದಿದ್ದಾರೆ, ಸಾಕಷ್ಟು ಆಸ್ತಿ ತಂದಿದ್ದಾರೆ ಅಂದ. ಆಕೆ ಮುಖದಲ್ಲಿ ನಗೆ ಬಂದ್ಬಿಡ್ತು. ಅಯ್ಯೋ ಕಾಶಿ, ಯಜಮಾನ್ರೇ ಬಂದ್ಬಿಟ್ರಂತಲ್ಲಪ್ಪ, ಯಜಮಾನ್ರೇ ಬಂದ್ಮೇಲೆ ಅಭದ್ರತೆ ಚಿಂತೆ ಯಾಕೆ ನನಗೆ, ಅವರಿದ್ದಾರಲ್ಲ ನೋಡ್ಕೋತಾರೆ ಅಂತ ಹೇಳಿ ತನ್ನ ಪೆಟ್ಟಿಗೆ ಹಿಡ್ಕೊಂಡು ಮನೆಗೆ ಹೋಗ್ಬಿಟ್ರು. ಈ ಕಾಶಿ ಕೋತಿ ಹಾಗೆ ಮುಖ ಮಾಡಿ ಕೂತಿದ್ದ. ಆ ಬಡ ಮನುಷ್ಯ ತನ್ನ ಹಣ ತಗೊಂಡು ತನ್ನ ಊರಿಗೆ ಹೋಗಿ ಸುಖವಾಗಿದ್ದ. ಇದಿದೆ ನೋಡಿ, ಆಸೆ ಇದೆಯಲ್ಲ, ಹೆಚ್ಚಿನ ಆಸೆ. ಇವ್ ಮೊದಲೇ ಮೋಸಗಾರ ಕಾಶಿ. ಹೆಚ್ಚಿನ ಲಾಭ ಬರುತ್ತೆ ಅಂತ ಹೆಚ್ಚಿನ ಮೋಸ ಮಾಡಕ್ ಹೋದ. ಆಗ ನನಗೆ ಖಾತ್ರಿ ಐತೆ ಏನಪ್ಪಾ ಅಂದ್ರೆ, ಹೆಚ್ಚಿನ ಆಸೆ ಇದ್ರೆ ಅದು ಮೋಸಗಾರನಿಗೆ ಕೂಡ ಮೋಸ ಮಾಡುತ್ತೆ. ಆದ್ದರಿಂದ ಆಸೆ ತಮ್ಮ ಮಿತಿಯಲ್ಲಿದ್ರೆ ಚಂದ, ಮಿತಿ ಮೀರಿದ್ರೆ ಎಂಥ ಬುದ್ಧಿವಂತರಾದ್ರೂ ಪೆಟ್ಟು ಬಿಡುವುದು ಖಾತ್ರಿ.